ಆತ್ಮೀಯ ವಿದ್ಯಾರ್ಥಿಗಳೇ, ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಅವಧಿಯಲ್ಲಿ ನಾವು ಭ್ರಮಣ ಸಮಮಿತಿ ಬಗ್ಗೆ ನೋಡಿವ್ರಿ. ಇಂದಿನ ಅವಧಿಯಲ್ಲಿ ತ್ರಿಜ್ಯೀಯ ಬಾಹುಗಳುಳ್ಳ ಚಿತ್ರಗಳ ಭ್ರಮಣ ಸಮಮಿತಿ. ಇನ್ಕ ತನಕ ನಾವು ಏನು ನೋಡತ್ತಿದ್ದೀವಿ, ಚಿತ್ರ ಒಳಗೆ ಭ್ರಮಣ ಸಮಮಿತಿ ನೋಡತ್ತಿದ್ದೀವಿ. ಈಗ ತ್ರಿಜ್ಯೀಯ ಬಾಹುಗಳುಳ್ಳ ಸಮಮಿತಿ ನೋಡೋಣ. ನೋಡ್ರಿ, 4 ತ್ರಿಜ್ಯೀಯ ಬಾಹುಗಳಿರುವ ಈ ಚಿತ್ರವನ್ನು ಪರಿಗಣಿಸಿ. ಇದರಲ್ಲಿ ಎಷ್ಟು ಸಮಮಿತಿ ಕೋನಗಳಿವೆ? ಅವು ಯಾವುವು? ಕೇಂದ್ರದಲ್ಲಿರುವ ಪಾರ್ಶ್ವಚುಕ್ಕಿಗಳ ಗೆರೆಯ ನಡುವೆ ಕೋನ 90 ಡಿಗ್ರಿ ಎಂದು ಗಮನಿಸಿ ಅಂತ ಅಂತಾರೆ. ಈ ರೀತಿಯಾಗಿ 90 ಡಿಗ್ರಿ ಆಗೈತಿ. ಈಗ ನಮಗೇನು ಕಂಡುಹಿಡಿಬೇಕೈತಿ? ಎಷ್ಟು ಸಮಮಿತಿ ಕೋನಗಳಿವೆ, ಎಷ್ಟು ಸಮಮಿತಿ ಕೋನಗಳದಾವ್ರಿ? ಇಲ್ಲಿಂದ ಇಲ್ಲಿ ಒಂದು ಸಮಮಿತಿ ಕೋನ ಆಯ್ತು, ಇಲ್ಲಿಂದ ಇಲ್ಲಿ ಒಂದು ಸಮಮಿತಿ ಕೋನ ಆಕೈತಿ, ಇಲ್ಲಿಂದ ಇಲ್ಲಿ ಒಂದು ಸಮಮಿತಿ ಕೋನ ಆಕೈತಿ, ಇಲ್ಲಿಂದ ಇಲ್ಲಿ ಒಂದು ಸಮಮಿತಿ ಕೋನ ಆಕೈತಿ. ಅಂದ್ರೆ ಇಲ್ಲಿ 90 ಆಗೈತಿ ಅಂದ್ರೆ ಇಲ್ಲಿ 90 ಆಕೈತಿ, ಇಲ್ಲಿ 90 ಆಕೈತಿ, ಇಲ್ಲಿ 90 ಆಕೈತಿ. ಹಾಗಾದ್ರೆ ಸಮಮಿತಿ ಕೋನಗಳು ಆದವು ರೀ. ಇಲ್ಲಿ 4 ಸಮಮಿತಿ ಕೋನಗಳು ಆದವು. 4 ಸಮಮಿತಿ ಕೋನಗಳು ಆದವು. 4 ಸಮಮಿತಿ ಕೋನಗಳು ಅವು ಯಾವ್ಯಾವ ರೀ? ಒಂದು 90 ಡಿಗ್ರಿ, ಆಮೇಲೆ 180 ಡಿಗ್ರಿ, ಆಮೇಲೆ 270 ಡಿಗ್ರಿ, ಅದಾದ ಬಳಿಕ 360 ಡಿಗ್ರಿ. ಇಲ್ಲಿಂದ ಇಲ್ಲಿ 90 ರೀ, 90 90 99 93 77 94 36 ಈ ರೀತಿಯಾಗಿ ನೀವು ಹೇಳ್ಬೋದು, ಅಥವಾ 9ರ ಮಗ್ಗಿನೂ ಬರೀಬೋದು. ಕರೆಕ್ಟ್ ಆಕೈತಿ. ಇನ್ನು ನೋಡ್ರಿ, ಚಿತ್ರವು 4 ಸಮಮಿತಿ ಕೋನಗಳನ್ನೇ ಹೊಂದಿರುವಂತೆ ತ್ರಿಜ್ಯೀಯ ಬಾಹುಗಳ ನಡುವೆ ಕೋನ ನೀವು ಬದಲಿಸಬಲ್ಲಿರಾ? ಇದನ್ನು ಬರೆಯಲು ಪ್ರಯತ್ನಿಸಿ. ಅಂದ್ರೆ ರೀ, ಇದ್ರದ ಇದನ್ನ ಏನು ರೀ, ಇದನ್ನ 4 ಸಮಮಿತಿ ಕೋನಗಳಿರ್ಬೇಕು. ಬಟ್ ಏನಾಗ್ಬೇಕ್ರಿ, ಅದ್ರದ ಇದು 90 ಡಿಗ್ರಿ ಐತಿ, 90 ಡಿಗ್ರಿಗಿಂತ ಕಡಿಮೆ ಮಾಡ್ಕೊಂಡು 4 ಕೋನಗಳನ್ನು ತಯಾರು ಮಾಡೋಕ್ಕಾಕೈತೇನ ಅಂತ ಅಂತಾರೆ. ಅದೇನೈತಿ ನೋಡ್ರಿ. ಹೀಗೆ ಬರೆದ ಚಿತ್ರವು ಸರಿಯಾಗಿ 4 ಸಮಮಿತಿ ಕೋನಗಳನ್ನು ಹೊಂದಿದೆಯೇ ಎಂಬುದು ಪರಿಶೀಲಿಸಲು ನೀವು ಚಿತ್ರವನ್ನು 2 ಬೇರೆ ಕಾಗದ ಮೇಲೆ ಬಿಡಿಸಬಹುದು. ಒಂದು ಕಾಗದದಿಂದ ತ್ರಿಜ್ಯೀಯ ಬಾಹುಗಳನ್ನು ಕತ್ತರಿಸಿದ ಈ ಭಾಗಗಳನ್ನು ಮತ್ತೊಂದು ಕಾಗದದಲ್ಲಿ ಬರೆದಿರುವ ಚಿತ್ರದ ಮೇಲೆ ಇಟ್ಟು ತಿರುಗಿಸಿ ಹಾಗೂ ಭ್ರಮಣ ಸಮಮಿತಿ ಇದೆಯೇ ಎಂದು ಪರೀಕ್ಷಿಸಿ ಅಂತ ಅಂದಾರೆ. ಅಂದ್ರೆ ರೀ, ಈ ರೀತಿಯಾಗಿ 2 ಚಿತ್ರ ತಗೋರಿ. ಇನ್ನು ಇದನ್ನೊಂದು ಕಟ್ ಮಾಡಿರಿ, ಇದನ್ನೊಂದು ಕಟ್ ಮಾಡಿರಿ, ಅದನ್ನು ಏನು ಮಾಡಿರಿ, ಈ ರೀತಿಯಾಗಿ ಇಲ್ಲಿ ಇಡ್ರಿ, ಈ ಕಡೆ ಒಂದು ಇಡ್ರಿ, ಈ ಕಡೆ ಒಂದು ಇಡ್ರಿ. ಈ ರೀತಿಯಾಗಿ ಇಡ್ರಿ. ಈ ರೀತಿಯಾಗಿ ಇಟ್ಟ ಒಂದು ಸಲ ತಿರ್ಸ್ರಿ, ಇದು ಏನಾಕೈತಿ ಅಂತ ಪರೀಕ್ಷಣೆ ಮಾಡಂದರು. ನೋಡ್ರಿ, ಮೇಲಿನ ಚಿತ್ರವು 2 ಸಮಮಿತಿ ಕೋನಗಳನ್ನು ಮಾತ್ರ ಹೊಂದಿರುವಂತೆ ಹೇಗೆ ಬದಲಾಯಿಸುವಿರಿ? ಒಂದು ವಿಧಾನ ಇಲ್ಲಿದೆ. ಅದನ್ನು ಹೆಂಗೆ ಮಾಡೋದು ಅಂದ್ರೆ ರೀ, ಈ ರೀತಿಯಾಗಿ ಮಾಡೋದ. ಈ ರೀತಿಯಾಗಿ ಒಂದು ವಿಧಾನ ಐತಿ. ಇನ್ನು ಈ ಚಿತ್ರವನ್ನು ನೀವು ಇಲ್ಲಿ 4 ಸಮಮಿತಿ ರೇಖೆಗಳು ಬರೋಂಗಿಲ್ಲ, 4 ಸಮಿತಿಯ ಕೋನಗಳು ಬರೋಂಗಿಲ್ಲ ರೀ. 4 ಸಮಮಿತಿ ಕೋನಗಳು ಬರೋಂಗಿಲ್ಲ. ಯಾಕಂದ್ರೆ ಇದನ್ನು ನಾವು ಈ ರೀತಿಯಾಗಿ ತಿರುಗಿಸಿದ್ವಿ ತಿಳ್ಕೊರಿ, ಇದೇನಾಕತಿ, ಆಕೃತಿ ಚೇಂಜ್ ಆಕತಿ. ಸೇಮ್ ಆ್ಯಸ್ ಇಟ್ ಈಸ್ ಹೆಂಗಿತ್ತಿರಲಿ ಹಂಗೆ ಬರೋಂಗಿಲ್ಲ. ಇದನ್ನು ಏನು ಮಾಡ್ಬೇಕು, ನಾವು 180 ಡಿಗ್ರಿ ತಿರ್ಸ್ಬೇಕು. 180 ಡಿಗ್ರಿ ತಿರ್ಸಿದಾಗ ಇಲ್ಲಿಂದ ಇಲ್ಲಿ ಬರ್ತೈತೆ ರೀ, 180 ಡಿಗ್ರಿ ಆಕೈತಿ. 180 ಡಿಗ್ರಿಗೆ ಒಂದು ಸಲ ಆಕೈತಿ. ಅದು ಅದಾದ ಬಳಿಕ 360 ಡಿಗ್ರಿಗೆ. ಹಂಗಾರೆ ಇಲ್ಲಿ ಎಷ್ಟು ಕೋನಗಳು ಅದು ರೀ? 2 ಆದವು. 2 ಸಮಮಿತಿ ಕೋನಗಳು ಆದವು. ಇನ್ನು ಮುಂದೆ ನೋಡ್ರಿ ಏನು ಹೇಳ್ಯಾರು ನೋಡ್ರಿ. 4 ಮತ್ತು 2 ಸಮಮಿತಿ ಕೋನಗಳಿರುವ ಚಿತ್ರಗಳನ್ನು ಗಮನಿಸಿದ್ದೇವೆ. ನಿಖರವಾಗಿ 3 ಸಮಮಿತಿ ಕೋನಗಳಿರುವ ಒಂದು ಚಿತ್ರವನ್ನು ಪಡೆಯಬಹುದೇ? ಇದಕ್ಕಾಗಿ ತ್ರಿಜ್ಯೀಯ ಬಾಹುಗಳನ್ನು ಉಪಯೋಗಿಸಬಹುದೇ? ಮುಂದಿನ ಚಿತ್ರದಲ್ಲಿ ತೋರಿಸಿರುವಂತೆ 3 ತ್ರಿಜ್ಯೀಯ ಬಾಹುಗಳು ಪರೀಕ್ಷಿಸೋಣ. ಇದು ಎಷ್ಟು ಸಮಮಿತಿ ಕೋನಗಳನ್ನು ಹೊಂದಿದೆ? ಅವು ಯಾವುವು? ಇಲ್ಲಿ 3 ತ್ರಿಜ್ಯೀಯ ಬಾಹುಗಳುಳ್ಳ ಚಿತ್ರ ಕೊಡಲಾಗಿದೆ. ನೋಡ್ರಿ, ಈ ರೀತಿಯಾಗಿ ತ್ರಿಜ್ಯೀಯ ಬಾಹುಗಳು ಅದಾವು. ಇದನ್ನು ನಾವು ಇಲ್ಲಿ ಸಮಮಿತಿ ರೇಖೆ ಇದನ್ನ
ಪರಿಭ್ರಮಣ ಕೋನಗಳನ್ನು ಕಂಡುಹಿಡಿಯೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ರೀ ನಾವು ಇದನ್ನು ತಿರುಗಿಸಿದೀವಿ ಅಂದ್ರೆ ಅದು ಮೊದಲನೇ ಸ್ಥಿತಿಗೆ ಬರಂಗಿಲ್ಲ ರೀ, ಮೊದಲನೇ ಸ್ಥಿತಿಗೆ ಬರಂಗಿಲ್ಲ. ಅದರ ಸಂಬಂಧ ಅದನ್ನು ಅದರಲ್ಲಿ ತ್ರಿಜ್ಯ ಬಾಹುಗಳು ಆಗಂಗಿಲ್ಲ ಅಂತ ಹೇಳ್ತೀವಿ. ನೋಡ್ರಿ, ಈ ಚಿತ್ರ ಟ್ರೇಸ್ ಮಾಡಿ ಮತ್ತು ಒಂದು ಪ್ರತಿ ಕತ್ತರಿಸಿದ ಭಾಗವನ್ನು ಒಂದು ಚಿತ್ರದ ಮೇಲೆ ತಿರುಗಿಸಿ ಅದರ ಸಮಮಿತಿ ಕೋನಗಳನ್ನು ನಿರ್ಧರಿಸಿ. ಈ ಚಿತ್ರವು ಪೂರ್ಣ ಸುತ್ತು ಅಥವಾ 360 ಎಷ್ಟೇ ತಿರುಗಿದಾಗ ಮಾತ್ರ ಮೊದಲಿನ ಚಿತ್ರದಂತೆ ದೊರೆಯುತ್ತದೆ ಎಂಬುದನ್ನು ನಾವು ಗಮನಿಸುತ್ತೇವೆ. ಈ ಚಿತ್ರದ ಸಮಮಿತಿ ಕೋನವು 360 ಡಿಗ್ರಿ ಮಾತ್ರ ಆಗಿರುವುದರಿಂದ ಇದು ಭ್ರಮಣ ಸಮಮಿತಿ ಇರುವುದಿಲ್ಲ. ಆದಾಗ್ಯೂ ಚಿತ್ರದಲ್ಲಿ 3 ಸಮಮಿತಿ ಕೋನಗಳಂತೆ ಮಾಡಲು ಅದರಲ್ಲಿ ಏನಾದರೂ ಬದಲಾವಣೆ ಮಾಡಬಹುದೇ? ಏನು ಮಾಡ್ಬೋದು ಅಂತ ನೋಡ್ರಿ, ಚುಕ್ಕಿ ರೇಖೆಗಳ ನಡುವೆ ಕೋನವು ಬದಲಾಯಿಸುವುದರಿಂದ ಇದನ್ನು ಮಾಡಬಹುದೇ ಅಂತಾರೆ. 3 ತ್ರಿಜ್ಯೀಯ ಬಾಹುಗಳುಳ್ಳ ಒಂದು ಚಿತ್ರದ ಭ್ರಮಣ ಸಮಮಿತಿ ಇರಬೇಕಾದರೆ ಭ್ರಮಣೀಯ ನಂತರ ದೊರೆಯುವ ಚಿತ್ರವು ಮೂಲ ಚಿತ್ರದೊಂದಿಗೆ ಐಕ್ಯವಾಗಬೇಕು. ಇದರಲ್ಲಿ 2 ಚಿತ್ರಗಳು ಕಚ್ಚಾ ಆಕೃತಿಗಳಿವೆ. ಈ 2 ಚಿತ್ರಗಳು ಒಂದರ ಮೇಲೊಂದು ಐಕ್ಯವಾಗಬೇಕಾದರೆ ಅವುಗಳ ಕೋನವ ಬಗ್ಗೆ ನೀವೇನು ಹೇಳಬಲ್ಲಿರಿ ಅಂತ ಐತೆ ನೋಡ್ರಿ. ಅಂದ್ರೆ ಈ ರೀತಿಯಾಗಿ 2 ಚಿತ್ರಗಳದಾವು. ಇಷ್ಟೇ ರೀ, ನಮಗೆ ಚಿತ್ರ ಒಳಗೆ ಏನಾಗಂಗಿಲ್ಲ, ನಮಗೆ ಸಮಮಿತಿ ಕೋನಗಳು ಸಿಗಂಗಿಲ್ಲ. ಯಾಕಂದ್ರೆ ನಾ ಇದನ್ನು ತಿರುಗಿಸಿದಾಗ ಯಾವಾಗೂ ಇದು ಆಕೃತಿ ಬರಂಗೇ ಇಲ್ಲರಿ. ಅದ್ರ ಸಂಬಂಧ ಇದನ್ನು 360 ಡಿಗ್ರಿ ತಿರ್ಸ್ಬೇಕು. 360 ಡಿಗ್ರಿ ತಿರ್ಸಿನಂದ್ರೆ ಅದು ಪರಿಭ್ರಮಣ ಕೋನ ಆಗಂಗೇ ಇಲ್ಲ. ಅದರ ಸಂಬಂಧ ಇದು ಪರಿಭ್ರಮಣ ಕೋನ ಆಗಬೇಕಂದ್ರೆ ನೀವೇನು ಮಾಡ್ತೀರಿ ಅಂತಾರೆ. ಇನ್ನು ಪರಿಭ್ರಮಣ ಕೋನ ಆಗಕ್ಕೆ ಈ ರೀತಿಯಾಗಿ ಅದನ್ನು ಅಡ್ಜಸ್ಟ್ ಮಾಡ್ತಾರೆ. ಅವು ಅಲ್ಲಿನೂ 3 ಬಾಹುಗಳಿದ್ದು ಇಲ್ಲಿ 3 ಬಾಹುಗಳದಾವು. ಆ 3 ಬಾಹುಗಳ ಮುಖಾಂತರ ಹೆಂಗೆ ಮಾಡ್ಬೋದು ಅಂತ ನೋಡ್ರಿ. ಇದೊಂದು 3 ಬಾಹುಗಳ ಆಕೃತಿ ಐತಿ. ಇದಕ್ಕೇನು ಮಾಡ್ರಿ, ಇನ್ನು ಇದು ಈ ರೀತಿಯಾಗಿ ಐತಿ. ನಾ ಏನು ಮಾಡ್ತಾನು, ಒಂದು ಸಲ ಈ ರೀತಿಯಾಗಿ ತಿರುತ್ತೀನಿ ನೋಡ್ರಿ. ಇದು ಮತ್ತು ಸೇಮ್ ಸ್ಥಿತಿಗೆ ಬತ್ತು. ಇದು 1 ಸಲ ಆತು ರೀ. ಇನ್ನು ಇದು 2 ಸಲ ಆತು. ಮತ್ತು ಸೇಮ್ ಸ್ಥಿತಿಗೆ ಬತ್ತಿಲ್ಲ ರೀ. ಇದು ಎಷ್ಟಾಯ್ತು, 3 ಸಲ ಆಯ್ತು. 3 ಸಲ ಆಯ್ತು. ಈಗ ನನಗೆ ಇದರಲ್ಲಿ ಕೋನ ಹೆಂಗೆ ಕಂಡುಹಿಡಿದ? ನಾವು ಕೋನ ಹೆಂಗೆ ಕಂಡುಹಿಡಿದು ಅಂದ್ರೆ ರೀ, ಏನೂ ಮಾಡೋಂಗಿಲ್ಲ. ಇದರ ಕ್ರಮ ನನಗೆ 3 ಬತ್ತು. ಕ್ರಮ 3 ಬತ್ತು. ಇದು ಒಂದು ಪೂರ್ಣ ಸುತ್ತು ತಿರ್ಗಾಕೆ ಎಷ್ಟು ಡಿಗ್ರಿ ತೊಗೋತೈತಿ? 360 ಡಿಗ್ರಿ ರೀ. ಒಂದು ಪೂರ್ಣ ಸುತ್ತು ಆಗ್ಬೇಕಂದ್ರೆ ಇದಕ್ಕೆ ಡಿವೈಡೆಡ್ ಬೈ ಎಷ್ಟು ಕ್ರಮಗಳು ಎಷ್ಟದು? 3 ಅದು. 3 ಕ್ರಮ ಅದು. 3 ಒಂದಲೇ 3 2 6 0 0 ಅಂದ್ರೆ ಇದು 1 ಸಲ ಸುತ್ತೆ ಅಂದ್ರೆ ರೀ, ಇದು ಸೇಮ್ ಸ್ಥಿತಿಗೆ ಬರಬೇಕಂದ್ರೆ ನಾವು ಎಷ್ಟು ಡಿಗ್ರಿ ಸರಿಸ್ಬೇಕು ರೀ? 120 ಡಿಗ್ರಿ ನಾವು ಇದನ್ನು ರೊಟೇಟ್ ಮಾಡಿದ್ದೀವಿ ಅಂದ್ರೆ ಇದು ಮೊದಲಿನ ಸ್ಥಿತಿಗೆ ಬರ್ತೈತಿ. ನೆಕ್ಸ್ಟ್ ಇದ್ರ ಮತ್ತು 120 ಮಾಡಿದೀವಿ ಅಂದ್ರೆ ಇನ್ನೊಂದು ಸ್ಥಿತಿ ಬರ್ತೈತಿ, ಮತ್ತು 20 ಮಾಡಿದ್ರೆ ಇನ್ನೊಮ್ಮೆ ಬರ್ತೈತಿ. ಈ ರೀತಿಯಾಗಿ 121 ಡಿಗ್ರಿ ಆಕೈತಿ. ಇನ್ನು ನೋಡ್ರಿ, ಕೋನ ಎ ಯು ಕೋನ ಬಿಯ ಮೇಲೆ, ಕೋನ ಬಿ ಯು ಕೋನ ಸಿ ಮೇಲೆ ಮತ್ತು ಕೋನ ಸಿ ಯು ಕೋನ ಎ ಮೇಲೆ ಐಕ್ಯವಾಗಬೇಕು ಎಂಬುದನ್ನು ಗಮನಿಸಿ. ಹಾಗಾಗಿ ಕೋನ ಎ = ಕೋನ ಬಿ = ಕೋನ ಸಿ. ಈ ಕೋನದ ಅಳತೆ ಎಷ್ಟಿರಬೇಕು? ಒಂದು ಪೂರ್ಣ ಸುತ್ತಿನಲ್ಲಿ 360 ಡಿಗ್ರಿ ಇವೆ ಎಂಬುದನ್ನು ತಿಳಿದಿದೆ. ಇದನ್ನು ಈ 3 ಕೋನಗಳಿಗೆ ಸಮನಾಗಿ ಹಂಚಿದರೆ, ಆದ್ದರಿಂದ ಪ್ರತಿಯೊಂದು ಕೋನವು 360 ಡಿಗ್ರಿ ಡಿವೈಡೆಡ್ ಬೈ 3 = 120 ಡಿಗ್ರಿ. ಆದ್ದರಿಂದ 3 ತ್ರಿಜ್ಯೀಯ ಬಾಹುಗಳುಳ್ಳ ಚಿತ್ರದಲ್ಲಿ ಪಾರ್ಶ್ವ ಚುಕ್ಕಿಗಳ ಗೆರೆಗಳು ನಡುವಿನ ಕೋನವು 120 ಡಿಗ್ರಿ ಆಗಿತ್ತಂದ್ರೆ ನಾವೇನು ಪಡಿತೀವಿ ರೀ? 3 ಭ್ರಮಣೀಯ ಕೋನಗಳನ್ನು ಪಡಿತೀವಿ. ಭ್ರಮಣೀಯ ಸಮಮಿತಿ ತೋರುತ್ತದೆ. ಈ ವೀಕ್ಷಣೆಯನ್ನು ಪರಿಶೀಲಿಸಲು ಕಾಗದದ ಚೌಕಟ್ಟನ್ನು ಬಳಸಿ. ನೋಡ್ರಿ, ಈ ರೀತಿಯಾಗಿ ಐತಿ. ಮೊದಲು ಅದನ್ನು ಹೆಂಗೆ ತಿರ್ಸ್ಯಾರಂತ ನೋಡ್ರಿ. ಇಲ್ಲಿ ಒಂದು ಚಿತ್ರ ಐತಿ, ಅದನ್ನು ಏನು ಮಾಡಿರು? 120 ಡಿಗ್ರಿ ತಿರ್ಸ್ಯಾರ. ಮತ್ತು ಸೇಮ್ ಆಕೃತಿ ಬಂತ್ರಿ. ಅದಾದ ಬಳಿಕ 2ನೇ ಸಲ 240 ತಿರ್ಸ್ಯಾರ.
ಅದಾದ ಬಳಿಕ ಮೂರನೇ ಸಲ ಟೋಟಲ್ 360 ಡಿಗ್ರಿ ತಿರ್ಸ್ಯಾರು. ಈ ರೀತಿಯಾಗಿ ಬಂದೈತಿ. ಇದು 1 ಸಲ ಬತ್ರಿ, ಇದು 2 ಸಲ ಬತ್ತು, ಇದು 3 ಸಲ ಬತ್ತು. ಹಂಗಾರೆ ಇದರ ಕ್ರಮ ಎಷ್ಟೇ 3 ಅಂತ ಅನ್ನಬಹುದು. ಭ್ರಮಣಿಗಳನ್ನು ತೋರಿಸಲು ಬಣ್ಣವನ್ನು ಉಪಯೋಗಿಸಲಾಗಿದೆ ಅಂತಂದರು ನೋಡ್ರಿ. ಇನ್ನು ಮತ್ತಷ್ಟು ಚಿತ್ರಗಳನ್ನು ಪರಿಶೋಧಿಸೋಣ. ತ್ರಿಜ್ಯೀಯ ಬಾಹುಗಳಿರುವ ಒಂದು ಚಿತ್ರವನ್ನು ಸರಿಯಾಗಿ 5 ಸಮಮಿತಿ ಕೋನಗಳಿರುವಂತೆ 6 ಸಮಮಿತಿ ಕೋನಗಳಿರುವಂತೆ ರಚಿಸಬಲ್ಲಿರ. ಪ್ರತಿ ಸಂದರ್ಭದಲ್ಲೂ ಸಮಮಿತಿ ಕೋನಗಳನ್ನು ಕಂಡುಹಿಡಿಯಿರಿ ಅಂತ ಅಂದರು. ಮೊದಲನೇ ಸಂದರ್ಭದಲ್ಲಿ 5 ತ್ರಿಜ್ಯೀಯ ಬಾಹುಗಳು ಉಪಯೋಗಿಸಿ ಪಾರ್ಶ್ವ ತ್ರಿಜ್ಯೀಯ ಬಾಹುಗಳ ನಡುವಿನ ಕೋನ ಎಷ್ಟಿರಬೇಕು ಅಂತಂದಾರೆ. ಅಂದ್ರೆ ರೀ ಈಗ 5 ಸಮಮಿತಿ ಕೋನ ಅಂದ್ರೆ ಈ ರೀತಿಯಾಗಿ ಬರ್ತೈತಿ. ಇದನ್ನು ನೀವು ಹೆಂಗೆ ಯೂಸ್ ಮಾಡ್ತೀರಿ ಅಂದ್ರೆ ರೀ, ಈಗ ಇಲ್ಲಿ 5 ಕೋನಗಳು ಅದಾವೆ ರೀ. ನಾವೇನು ಮಾಡೋಣ, 360 ಡಿಗ್ರಿ ಡಿವೈಡೆಡ್ ಬೈ 5 ಕೋನ ಮಾಡಿಬಿಡ್ನು. 5 ಒಂದಲೇ 5 6 30 ರೀ. 5 6 30 60 ಆಯ್ತು. 5 6 30 5 7 35 ರೀ. 5 7 35 ಒಂದು ಕೈಲ ಉಳಿತು. ಇದು 10 ಆಯ್ತು. 5 2 10 ಅಂದರೆ 72 ಡಿಗ್ರಿ. 72 ಡಿಗ್ರಿ ಅಂದ್ರೆ ಇದು 72 ಡಿಗ್ರಿಗೆ ಒಂದು 72 ಡಿಗ್ರಿ ತಿರ್ಸಿನಂದ್ರೆ ಮತ್ತು ಅದು ಯಾವ ಸ್ಥಿತಿಗೆ ಇರ್ತೈತ್ಲೆ ಅದು ಕಾಣ್ತೈತೆ ರೀ. ಮತ್ತು 72 ತಿರ್ಸ್ಬೇಕು, ಮತ್ತು 72 ತಿರ್ಸ್ಬೇಕು, ಮತ್ತು 72 ತಿರ್ಸ್ಬೇಕು. ಈ ರೀತಿಯಾಗಿ ನಾವು ಇದನ್ನು ರೊಟೇಟ್ ಮಾಡ್ಬೋದು. ಎಷ್ಟು ಸಲ ರೊಟೇಟ್ ಮಾಡ್ಬೋದು ರೀ? 5 ಸಲ. ಇದರ ಕ್ರಮ ಅಂತ ಏನು ರೀ? 5 ಕ್ರಮಗಳು. 5 ಕ್ರಮಗಳು ಅನ್ಬೋದು ನಾವು. ಈ ರೀತಿಯಾಗಿ ಚಿತ್ರ ತೆಗೆದ ಈ ರೀತಿಯಾಗಿ ಬರಿಬೋದು. ಇನ್ನು ನೋಡಿರಿ, ಈಗ ಒಂದು ವೇಳೆ 6 ಸಮಮಿತಿ ಕೋನಗಳು ಇದ್ದು ಅಂದ್ರೆ ನೀವು ಸೇಮ್ ಆಕೃತಿಯನ್ನು ಪಡೆಯೋಕೆ ಎಷ್ಟು ಡಿಗ್ರಿಯನ್ನು ತಿರ್ಸ್ತೀರಿ ಅಂತಾರೆ. ಏನು ಮಾಡುವಂಗಿಲ್ಲ, 360 ಡಿವೈಡೆಡ್ ಬೈ 6. 6 ಒಂದಲೇ 6 6 36 ರೀ. ಈ 0 ಇದ್ದಕ್ಕಿದೆ ಹೆಂಗೆ ಅಂದ್ರೆ ಒಂದು ಕೋನವನ್ನು ಪಡೆಯೋಕೆ 60 ಡಿಗ್ರಿಯನ್ನು ತಿರ್ಸ್ಬೇಕು. ಹಂಗಾರೆ ಇಲ್ಲಿ ಎಷ್ಟು ಕ್ರಮಗಳು ಅದಾವೆ? 6 ಕ್ರಮಗಳು ಅದಾವೆ. ಸಮಮಿತಿ ಕೋನಗಳು ಈ ರೀತಿಯಾಗಿ ಬರ್ತಾವೆ ಇಲ್ಲಿ. ನೀವು ಇಲ್ಲಾಗಿತ್ತಂದ್ರೆ ಏನು ಮಾಡಿರಿ, ಇದು ಮೊದಲು ಏನಾಕೈತಿ, ನಾವು ಎಷ್ಟು ತಿರ್ಸ್ಬೇಕು ರೀ? 72 ತಿರ್ಸ್ಬೇಕು. 72ಕ್ಕೆ ಪ್ಲಸ್ ಮಾಡ್ಕೋತ ಹೋಗ್ರಿ, ನಿಮಗೆಲ್ಲ ಸಿಗ್ತಾವೆ. ಅದಾದ ಬಳಿಕ ಕ್ರಮಗಳು ಅದಾವೆ ರೀ. ಆಮೇಲೆ ಇಲ್ಲಾಗಿತ್ತಂದ್ರೆ 60 ಡಿಗ್ರಿ ಸಿಗ್ತದೆ ತಿಳ್ಕೊರೆ. ಇದ್ರ ಮಗ್ಗಿ ಬರೆದ್ಬಿಡು. 6 1 6 6 2 12 ಅಂದ್ರೆ 120 ಡಿಗ್ರಿ ಕರೆಕ್ಟ್ ಇನ್ನೊಂದು ಇದನ್ನ ಮೊದಲಿನ ಸ್ಥಿತಿಗೆ ಬರ್ತೈತಿ. 6 1 6 2 12 6 3 18 ರೀ. 6 3 18 6 4 24 6 5 30 6 5 30 6 6 36 360 ಡಿಗ್ರಿ ಬತ್ತು. ಅಂದ್ರೆ ಟೋಟಲ್ 6 ಸಲ ಅದ ಆ್ಯಸ್ ಇಟ್ ಈಸ್ ಅಂದ್ರೆ ಸೇಮ್ ಸ್ಥಿತಿಗೆ ಬರ್ತೈತಿ. ಇನ್ನು ನೋಡ್ರಿ, ಮುಂದೆ ಸರಿಯಾಗಿ 7 ಸಮಮಿತಿ ಕೋನಗಳನ್ನು ಹೊಂದಿರುವ ತ್ರಿಜ್ಯೀಯ ಬಾಹುಗಳು ಒಂದು ಚಿತ್ರವನ್ನು ಪರಿಗಣಿಸಿ ಇದರಲ್ಲಿ ಅತ್ಯಂತ ಚಿಕ್ಕ ಸಮಮಿತಿ ಕೋನ ಎಷ್ಟು? ಈ ಸಂದರ್ಭದಲ್ಲಿ ಕೋನಗಳ ಅಳೆಯುವ ಒಂದು ಪೂರ್ಣ ಸಂಖ್ಯೆಯೇ ಇಲ್ಲದಿದ್ದಲ್ಲಿ ಅದನ್ನು ಮಿಶ್ರ ಭಿನ್ನರಾಶಿಗೆ ವ್ಯಕ್ತಪಡಿಸಿ. ಬೇರೆ ರೀತಿಯಲ್ಲಿ ಚಿತ್ರಗಳಿಗೂ ಸಮಮಿತಿ ಕೋನಗಳನ್ನು ಕಂಡುಹಿಡಿಯೋಣ ಅಂತಂತಾರೆ. ಅಂದ್ರೆ ನೋಡ್ರಿ, ಈಗ 360 ಡಿಗ್ರಿ ಐತಿ. ಇದ್ರೊಳಗೆ ಏನು ಚಿತ್ರ ತೆಗೆದುಬೇಡ್ರೆ ಡೈರೆಕ್ಟ್ ಮಾಡ್ನು 7. ಈ ರೀತಿಯಾಗಿ ಬರ್ತೈತೆ ನಿಮಗದು. ಇದನ್ನು ನಾವು ಡೈರೆಕ್ಟ್ ಕಡ್ತಾ ಹೊಟ್ಯಾಕೆ ಬರೋಂಗಿಲ್ಲ ರೀ. ಇದು ಬಿಂದು ಒಳಗೆ ಬಂದುಬಿಡ್ತೈತಿ. ಇದು 7 1 7 5 35 ಆಕೈತೆ ರೀ. ಮತ್ತು ಇಲ್ಲಿ 1 ಉಳಿತು 10 ಆಯ್ತು. 7 1 7.43 ಅಂತ ಈ ರೀತಿಯಾಗಿ ಬರ್ತೈತಿ. ನಾವು ಈ ರೀತಿಯಾಗಿ ಬರೀಬಾರ್ದು ರೀ. ಇದೊಂದು ಪೂರ್ಣ ಸಂಖ್ಯೆ ಐತೇನು ರೀ? ಪೂರ್ಣ ಸಂಖ್ಯೆ ಇಲ್ಲ. ಪೂರ್ಣ ಸಂಖ್ಯೆ ಇಲ್ಲ ಆಗಿತ್ತಂದ್ರೆ ಅದನ್ನ ಮಿಶ್ರ ಭಿನ್ನರಾಶಿ ಒಳಗೆ ಬರೀ ಅಂತಾರೆ. ಮಿಶ್ರ ಭಿನ್ನರಾಶಿ ಒಳಗೆ ಹೆಂಗೆ ಬರ್ತೈತೆ ರೀ? 7 51 ಪೂರ್ಣಾಂಕ 7ನೇ 3 ಅಂತ ಈ ರೀತಿಯಾಗಿ ನಾವು ಅದನ್ನು ಬರಿತೀವಿ. ಈ ರೀತಿಯಾಗಿ ಬರಿತೀರಿ. ಇನ್ನು ಭಿನ್ನರಾಶಿಯಲ್ಲಿ ವ್ಯಕ್ತಪಡಿಸ್ರಂದಾರೆ. ಮಿಶ್ರ ಭಿನ್ನರಾಶಿಯಲ್ಲಿ ವ್ಯಕ್ತಪಡಿಸಿದ್ರಿ. ಬೇರೆ ರೀತಿಯ ಚಿತ್ರಗಳಲ್ಲಿ ಸಮಮಿತಿ ಕೋನಗಳನ್ನು ಕಂಡುಹಿಡಿಯೋಣ ಅಂತ ಐತಿ. ಮುಂದೆ ಏನದಾವ್ರಿ? ಕಂಡುಹಿಡಿಯಿರಿ ಅದಾವು. ಆ ಕಂಡುಹಿಡಿಯನ್ನು ನೋಡೋಣ ಮುಂದಿನ ವಿಡಿಯೋಗಳಲ್ಲಿ. ಧನ್ಯವಾದಗಳು. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹೊಸ ಹೊಸ ವಿಡಿಯೋಗಳು ನಮಗೆ
ಧನ್ಯವಾದಗಳು.